ಪಾಯಸ ಲಟ್ಕೆ ತೆಗಿ ಕತೆ ಏನು ಆಯ ಬೂಜ ರೇಂಜ್ ಏನಾರ ಹಾಳ ಮಾಡಿ ಕೇಳ್ರಿ. ದಂಡ ಪಿಂಡಗಳು ಇವಳು ದಂಡ ಪಿಂಡಗಳು. ನಾನಿಂದು ನಿಮ್ಮವನು ನಿಮಗಾಗಿ ಬಂದವನು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತು ನಮ್ಮ ಮನೇಲಿ ಇವತ್ತು ಶನಿವಾರ ಮಾಡಬೇಕು ಪೂಜೆ. ಸೊ ಅದಕ್ಕೆ ಸ್ವಲ್ಪ ಗಾಡಿಗೆಲ್ಲ ತೊಳೆದೆ, ಅದನ್ನು ತೊಳೆದು ಸ್ವಲ್ಪ ಪೂಜೆ ಮಾಡುವಂತ. ಭಾಳ ದಿನ ಆಯಿತು ಪೂಜೆನೇ ಮಾಡಿರಲ್ವಾ, ಪೂಜೆ ಮಾಡುವಂತ. ಸೊ ಪೂಜೆ ಮಾಡುವ ಇವಾಗ. ಸೊ ನನ್ನ ತಂಗಿ ಒಂದು ತುಂಗಿ ಉದಿಳು ನಮ್ಮ ಅಮ್ಮಗೆ ಮೆಟ್ರೋ ಹಂಗೆ, ಬೆಂಗಳೂರು ಹಿಂಗೆ ಹೇಳೋ. ಯೋ ನಾನು ಅಲ್ಲೇ ಹೊರಗಿಂದನೇ ಕಳಿಸ್ಕೊತಾ ಇದ್ದೀನಿ. ಅಮ್ಮ ಹಂಗಲ್ಲಮ್ಮ, ಅಮ್ಮ ಗೊತ್ತಿಲ್ದರಿಗೆ ಉದಿಳೋ ಪುಂಗಿಯ. ಅಯ್ಯೋ ಅದು ಯಾವಾಗ ಒಂದ್ಸತಿ ಬಂದು ಬೆಂಗಳೂರಿಗೆ ಒಂದು ವಾರ ಇದ್ದು ಬಂದಳೆ ಹೋಗಿ. ಉದಿಳು ನಾನು ಹೊರಗಿಂದನೇ ಕೇಳಿ ನಾನು ಬೇಜಾರಾಗೋದೆ. ಏನಮ್ಮ ಅದು ಎಷ್ಟು ಪರ್ಸೆಂಟ್ ಸತ್ಯನೋ. ಅಯ್ಯಪ್ಪ, ಮೆಟ್ರೋಕೊಂದು ಉದಿಳು, ಬೆಂಗಳೂರಿಗೊಂದು ಉದಿಳು. ಅಮ್ಮ ಹಂಗಲ್ಲಮ್ಮ, ಹಿಂಗೆ ಅಮ್ಮ, ಅಮ್ಮ ಹಂಗಮ್ಮ, ಅಮ್ಮ ಅಲ್ಲಿ ಮೆಜೆಸ್ಟಿಕ್ಕು ಅಮ್ಮ, ಇಲ್ಲಿ ಇಳಿದ್ವಿ ಅಮ್ಮ, ಹಂಗೆ ಅಮ್ಮ. ಅಮ್ಮ ಟೈಮ್ 10:30 ಆಗಿತ್ತು ಅಮ್ಮ, 12 ಗಂಟೆ ಆಗಿತ್ತು ಅಮ್ಮ. ಇಂಥರ್ನೆಲ್ಲೆಲ್ಲ ನೋಡಲಿಲ್ಲ ನಾನು. ಏನ್ ಫೋಟೋ? ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ಅದೆಲ್ಲ ಹೇಳ್ತಿರೋದು. ಅಮ್ಮ ಅಲ್ಲೋ ಇದು ಅಮ್ಮ, ಹಂಗಮ್ಮ, ಮೆಟ್ರೋ ಹಿಂಗಮ್ಮ, ಯಶವಂತಪುರ ಅಮ್ಮ, ಮೆಜೆಸ್ಟಿಕ್ ಅಮ್ಮ. ಭಾರಿ ನೋಡಿದೇಳ ನಂಗೆ. ಅಮ್ಮ ಹಂಗಮ್ಮ, ಓ ಹಂಗಮ್ಮ ಹಿಂಗಮ್ಮ, ಅಮ್ಮ ಹಂಗಮ್ಮ. ಡೈಲಿ ವಾಕಿಂಗ್ ಮಾಡು. ಫಸ್ಟ್ ದಿನ ನಂಗೆ ಆಗುತ್ತೆ, ಆಮೇಲೆ ಕರೆಕ್ಟ್ ಆಗುತ್ತೆ. ಇವಳು ಒಬ್ಳು ಅಮ್ಮ ಹಂಗಲ್ಲಮ್ಮ, ಅಮ್ಮ ಅಂತಂದು ವಾಕಿಂಗ್ ಶುರು ಮಾಡ್ತೈತವ ಅಮ್ಮ. ನಿನ್ನೆ ಹಾಸ್ಪಿಟ್ಲಿಗೆ ನಮ್ಮ ಅಜ್ಜಿ ಕರ್ಕೊಂಡು ಹೋಯ್ತಲ್ಲ, ನಮ್ಮ ಅಜ್ಜಿಗೆ ಹೇಳಿದಾರೆ ಡೈಲಿ ವಾಕಿಂಗ್ ಮಾಡಿ, ಒಳ್ಳೊಳ್ಳೆ ಫುಡ್ತೀನಿ ಅಂತ. ಅದಕ್ಕೆ ಅಲ್ಲ ಅಮ್ಮ ಡೈಲಿ ವಾಕಿಂಗ್ ಮಾಡ್ಬೇಕು, ಏನು ಆಗಲ್ಲ. ನೋಡಿ ಮತ್ತೆ ಹೇಳಿದ್ ಕೂಡ ಫುಲ್ ಸೀರಿಯಸ್ಸು, ಫುಲ್ ಅಂದರೆ ಫುಲ್ ಸೀರಿಯಸ್. ಯಾವ ರೇಂಜ್ ಸೀರಿಯಸ್ ಅಂದರೆ ಅಕ್ಕಂಗೆ ಕಳ್ಸೋ, ಬೆಳಿಗ್ಗೆ ಅಷ್ಟೊತ್ತೆ 6 ಗಂಟೆಗೆ ಬಿಡಿಸಿ. ಅಮ್ಮ ಹಂಗಲ್ಲಮ್ಮ, ಮೆಟ್ರೋ ಹಿಂಗಮ್ಮ, ಅಮ್ಮ ಗೇಟ್ ಓಪನ್ ಆಗ್ಬಿಡುತ್ತ ಕಣಮ್ಮ, ಕಾಯಿನ ಹಾಕಿದ್ಕೊಟ್ಟೆ ಅಮ್ಮ ಮೆಟ್ರೋದಲ್ಲಿ. ಅಮ್ಮ ಅಮ್ಮ ಗೊತ್ತಿಲ್ದಕ್ಕೂ ಅದಕ್ಕೂ ಏನ್ ಬಿಬ್ರು ಹೋಗ್ತಾರೆ. ಅದು ನಿನ್ ಸ್ಕಿಲ್ಲು, ಹೋಗ್ಬಾರ್ದು ಗೈಸ್. ಅದು ನಾನು ಈ ವಿಡಿಯೋ ಕೂಡ ನೋಡಿದ್ದೀನಿ. ಇಬ್ರು ಹೋಗ್ಬಾರ್ದು, ಅದು ರೂಲ್ಸ್ ಬ್ರೇಕ್ ಮಾಡ್ದಂಗೆ. ನಿಧಾನ ಕೇಳಿ, ಬರೀ ಬೆಳ್ ಮಾತ್ರ. ಲಟ್ಕೆ ತೆಗಿ. ಬರ್ಲಿಲ್ಲ ಮಾಡಲ್ಲ, ಏನೋ ಒಂದು ಮಾಡಕ್ ಹೋಗಿ ಇದು ಮಾಡ್ತಾರೆ. ನೀನ್ ಅಳ್ಕಂತೀಯ, ಬೇರೆಯವ್ರದ್ದು ಹೇಳು, ನಿನ್ನಿ ಬಿಡು. ಏನೋ ಮಾಡ್ತಾಳೆ, ಎಳಿತಾಳೆ ಈಗ ಹಂಗೆ. ಆದ್ರೂ ಅಮ್ಮ ಹೊರಗಿಂದ ಕೇಳಿಸ್ಕೊಂತ ಇದೀನಿ. ಇದ್ಯಾವ ಕತೆ ಹೇಳ್ತಾಳಲ್ಲ. ನೀರು ಬೇಡ, ಲಟ್ಕೆ ತೆಗಿ. ಒಯ್ಯೋದು ಎಲ್ಲರಿಗೂ ಬರ್ತವೆ. ಇದೆಲ್ಲ ಸ್ಕಿಲ್ ಅಂತ ಹೇಳಿದೀನಿ, ಸ್ಕಿಲ್ ಅಂತ. ನೋಡಿ ಇದನ್ನು ಮಾಡ್ತೀನಿ ನಾನು. ಹಿಂಗ್ ಮಾಡ್ತೀಯಾ? ಅದೆಲ್ಲ ಸ್ಕಿಲ್ ಅನ್ಕೊಂಡ್ಬಿಟ್ಟಿದ್ದೀನಿ, ಅದನ್ನೇ ಒಂದು ದೊಡ್ಡ ಸ್ಕಿಲ್ ಅಂತ. ಕೆಲವ್ರು ಬೆಳ್ಳು ಮುದ್ರತಾರೆ, ಇಲ್ಲಿ ಮುಂಟ ಯಾ ಬೆಳ್ಳ ಹಿಂಗೆ ಹೋದ್ ಕಳಾಕಿ. ಅದೆಲ್ಲ ಸ್ಕಿಲ್ ಅನ್ಕೊಂಡ್ಬಿಟ್ಟಿದೀಯ ನೀನೇ.
ಅದಲ್ಲ ನಿನ್ನ ತಂಗಿ ಆಗಿರ್ತಿ ಬರ್ತೈತೆ. ನೀ ನನ್ನ ತಂಗಿ ನಾನಿ ಫಸ್ಟ್ ಬರ್ತಿತ್ತು, ಇವಾಗ ನಿನಗೆ ಬರ್ತಿರೋದು. ನೀನು ನನ್ನ ತಂಗಿ ಆಗಿರತ್ತಿಗೆ ನಿನ್ನ ಎಲ್ಲ ಕಮ್ಮಕ್ಬೇಕು, ನಾನು ಎಲ್ಲ ಕೆಮ್ಮಕಲ್ಲ, ಹಂಗೆ ಬರ್ತವೆ. ಎರಡು ಬರ್ತದ, ನಾವು ಎರಡ್ರಾಗ ಮಾಡ್ತೀನಿ ಹಿಂಗೆ. ಎಲ್ಲ ಬೆಳ್ಳು ಮಾಡ್ತೀನಿ ನಾನು. ನೀ ಮಾಡ್ತೀಯಾ? ಇದು ಮಾಡ್ತೀಯಾ? ಇದು ಎಲ್ಲ ಸ್ಕಿಲ್ ಮಡ್ಚ್ಕೊಂಡು ಹಿಂಗನ್ನು ಬರುತ್ತೆ, ಹಿಂಗಂದು ಬರವ. ಸೆಂಟರ್ ಬೆಳ್ಳಲ್ಲಿ ಬರೋದು ಅಷ್ಟೊಂದು ಕ್ಲಿಯರಾಗಿ ಬರಲ್ಲ. ನಾನು ಹೆಂಗಲ್ಲ ಆಡತ್ತೆ ಪೂರ್ತಿ. ಗೈಸ್ ಪೂಜೆ ಮಾಡ್ಬೇಕು ಇವಾಗ. ಪೂಜೆ ಮಾಡ್ತಾಳೆ ಇವಾಗ, ಒಳ್ಳೆ ಹುಡುಗಿ ಪೂಜೆ ಮಾಡ್ತಾಳೆ ಸ್ನಾನ ಮಾಡ್ಕೊಂಡು. ಸೊ ಗಾಯ್ಸ್ ತೋಟಕ್ಕೆ ಬಂದೆ, ನನ್ನ ತಂಗಿ ಸ್ವಲ್ಪ ಆಟ ಆಡಿ. ಸೊ ಕರೆಂಟ್ ಬಂದಿದೆ ಅಂತಂತ ನಮ್ಮಮ್ಮ, ನಾನು ಮರ್ತೇ ಬಿಟ್ಟಿದ್ದೆ 11 ಗಂಟೆ ಕರೆಂಟ್ ಬರುತ್ತೆ ಅಂತ ಮರ್ತೇ ಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ನೆನೆಸ್ತು ಕರೆಂಟ್ ಬಂದಿದೆ ಅಂತ, ಅವಾಗ ಬಂದುಬಿಟ್ಟು. ಸೊ ಇವಾಗ ನೀರು ಬಿಡೋದೆಲ್ಲ ಹೋಪ್ಫುಲಿ ಎಲ್ಲ ಮುಗೀತು. ಇಲ್ಲಿ ಹೋಗ್ತೇವೆ ನೋಡಿ, ಸ್ವಲ್ಪ ಇದೆ, ಅಲ್ಲಿ ಹೋದ್ಬಿಟ್ರೆ ಸೀದಾ ನಾವೀಗ ಮನೆಗೆ ಹೋಗೋದೆ. ಸೊ ಮನೆಗೆ ಹೋಗಿ ನಾನು ಹೇಳ್ಬಾರ್ದು ಇದನ್ನು, ಬ್ರಷ್ ಕೂಡ ಮಾಡಿಲ್ಲ ಗಾಯ್ಸ್, ಹಂಗೆ ಎದ್ದು ಬಂದುಬಿಟ್ಟೆ. ಹೋಗಿ ಬ್ರಷ್ ಮಾಡಿಬಿಟ್ಟು ಪೂಜೆ ಮಾಡೋಕೆ ಗಾಯ್ಸ್, ಗಾಡಿ ತೊಳೆದ್ಬಿಟ್ಟು ಹಂಗೆ ಬಂದುಬಿಟ್ಟೆ. ಹೋಗಿ ಪೂಜೆ ಮಾಡಬೇಕು, ಬನ್ನಿ ಎತ್ಕೊ ಹೋಗುವ. ಸೊ ಗಾಯ್ಸ್ ಇವಾಗ ಮನೆ ಬಂದುಬಿಟ್ಟು ಫ್ರೆಶ್ ಅಪ್ ಅಂದರೆ ಸ್ನಾನ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ. ನನ್ನ ತಂಗಿ ಆಲ್ರೆಡಿ ಪೂಜೆ ಮಾಡಿದಾಳೆ ಅನ್ಸತಿ. ಇಷ್ಟೊಂದೆಲ್ಲ ನೀಟಾಗಿ ತೊಳೆದಿದ್ದೆ, ಕುಂಕುಮ ಎಲ್ಲ ಹಾಕಿದಾಳೆ. ಮತ್ತೆ ಇರಲಿ ಪರವಾಗಿಲ್ಲ, ಒಂದು ಭಕ್ತಿ ಅವಳಿಗೆ. ಸೊ ಈಗ ಒಂದ್ಸತಿ ಪೂಜೆ ಮಾಡುವ. ಸೊ ಬನ್ನಿ ಪೂಜೆ ಮಾಡುವ. ನೋಡಿ ರೀಲ್ಸ್ ನೋಡು ರೀಲ್ಸ್ ನೋಡು ಅಷ್ಟೇ ಅವಳು. ಸೊ ಗೈಸ್ ಟೈಮು 1 ಗಂಟೆ ಆಲ್ರೆಡಿ. ಇವಾಗ ತಟ್ಟೆಗೆ ತಿಂಡಿ ಹಾಕೊಂಬಿಟ್ಟು ಕುತ್ಕೊಂಡಿದ್ದೀನಿ. ಹಾಗೆ ಮಾವಿನ ಹಣ್ಣು ಕೂಡ ಇದೆ, ಟೇಸ್ಟ್ ಮಾಡುವ ಹೆಂಗಿದೆ. ಸ್ವೀಟ್ ಇಲ್ಲ, ಹುಳಿನೂ ಇಲ್ಲ, ಥರ ಡಿಫ್ರೆಂಟ್ ಆಗಿದೆ. ಸ್ವೀಟು ಇಲ್ಲ, ಅಥವಾ ಹುಳಿನೂ ಇಲ್ಲ ಗೈಸ್, ಅದು ಒಂಥರ ಡಿಫ್ರೆಂಟ್ ಇದೆ. ಇಲ್ಲಿ ತಿಂಡಿ ತಿನ್ನುವ, ಸಕ್ಕದ ಹೊಟ್ಟೆ ಸಾಕ್ತದೆ. 1 ಗಂಟೆ ಟೈಮ್ ಅಷ್ಟೊತ್ತಿ ಹೆಚ್ಚು ಕಡಿಮೆ 3 ಸತಿ ತಿಂಡಿ ತಿನ್ನಬೇಕು. 2 ಸತಿ ತಿಂಡಿ, 1 ಸತಿ ಊಟ, ಒಂದೇ ಸತಿ ಊಟ ಮಾಡ್ತಾಯಿದ್ದೆ ನಾನು. ಇವಾಗ ತಿಂದ್ಬಿಟ್ಟು ಹೋಗ್ಬೇಕು. ದಂಡ ಪಿಂಡಗಳು ಇವಳು ದಂಡ ಪಿಂಡಗಳು. ಈಗ ನೋಡ್ಲಿ ಗಾಯ್ಸ್, ಹಾಟ್ಸ್ಪಾಟ್ ಆಫ್ ಮಾಡಿದ್ದೀನಿ. ಬಾ ತೋಟಕ್ಕೊಂದು ಸೊಪ್ಪು ಕೇಳೋದೈತೆ ಅಂತಂದರೆ ಮೊಬೈಲ್ ಇಟ್ಕೊಂಡೆ ಒಳ್ಳೆ. ಈಗ ಹಾಟ್ಸ್ಪಾಟ್ ಆಫ್ ಮಾಡಿದ್ದೀನಿ ಗೈಸ್. ಇದು ಮಜ್ಜಿಗೆ, ಇದು ಶುಂಠಿ ಪೇಸ್ಟು, ಶುಂಠಿ ಅಲ್ಲ ಬೆಳ್ಳುಳ್ಳಿ, ಇಷ್ಟೊಂದು ಬೇಕಾಗಲ್ಲ, ಸ್ವಲ್ಪ ಅದು ಸಾಕು. ಬೆಳ್ಳುಳ್ಳಿ ಪೇಸ್ಟು ಅಲ್ಲ, ಶುಂಠಿದು ಹಾಕ್ಬೇಕೇನಪ್ಪ, ಕರೆಕ್ಟ್ ಶುಂಠಿದು ಹಾಕ್ಬೇಕಿತ್ತು. ನೋಡೋದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಬರೋದ್ರೆ ಶುಂಠಿ ಸ್ವಲ್ಪ ಹಾಕ್ತೀನಿ. ಇದು ಹಾಕೊಂಡು ಕೂಡ ಚೆನ್ನಾಗಿರುತ್ತಂತೆ. ಇಲ್ಲ ಶುಂಠಿದು ಹಾಕ್ಬೇಕು, ಸ್ವಲ್ಪ ಹಾಕ್ಬೋದು, ನಡೀತತೆ. ಸ್ವಲ್ಪ ಶುಂಠಿದು ಹಾಕೊಂಡು ಕುಡಿಯುವ, ಬಿಸಿಲು ಭಾಳ ಇದೆ. ಅದು ಥರ ಏನದು ಹಿಂಗೆ ಹಾಕ್ಬೇಕಿತ್ತು, ಹಿಂಗೆ ಹಾಕಿದ್ರೆ ಚೆನ್ನಾಗಿತ್ತು. ಹಿಂಗೂ ಇಲ್ಲ ಸದ್ಯಕ್ಕೆ. ಇಲ್ಲಿ ಬಂದಿದ್ದಾಳೆ ಬಗ್ ನೋಡೋದಕ್ಕೆ. ಅಣ್ಣಗೆ ಏನು ಮಾಡ್ಕೊಡೋದು ಒಳ್ಳೆಯನು, ಬಗ್ ನೋಡೋಕೆ ಬರೋದೆ. ಕೈ ಹಾಕ್ಬೋದಾ ಗೊತ್ತಿಲ್ಲ. ಇದನ್ನ ಹಾಕೋದ್ಕಿಂತ ಹಿಂಗೆ ಹಿಂಡ್ಬೇಕಂತೆ, ಹಿಂಡೋದ್ಕಿಂತ ಹಾಕೋದೆ ಗೊತ್ತ. ಐಸ್ ಯಾರಿಗೂ ಮಾಡ್ಕೊಡ್ತಾಯಿಲ್ಲ, ನಾನೇ ಕುಡಿತಾ ಇರೋದು. ಕೈ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್ ಅದು ಸ್ಟೋರೇಜ್ ಫಿಲ್ ಆಗಿಬಿಟ್ಟಿದೆ. ಏನೇನೋ ಮಾತಾಡಿದ್ದೀನಿ, ಇವಳು ಬಂದು ಇಲ್ಲಿ ಮಾಡ್ನಿಕ್ಕಂದಾಳೆ. ಈಗ ಸುಮ್ಮನೆ ಕವಟ್ ಹೆಂಗೆ ಕಾಡ್ತಾ ಇದೆ ಅಂದರೆ ಟಿ ಶರ್ಟ್ಗೆ ಅದಕ್ಕೆ ಪಕ್ಕ ಮ್ಯಾಚ್ ಆಗ್ತೈತಿ. ಸೊ ತಡೀರಿ ಟೇಸ್ಟ್ ಮಾಡಿ ಹೇಳ್ತೀನಿ. ಕುಡ್ದೆ ಹೇಳಿದ್ದೀನಿ, ಅದು ನಿಮಗೆ ಗೊತ್ತಾಗಿಲ್ಲ, ಸ್ಟೋರೇಜ್ ಫಿಲ್ ಆಗಿಬಿಟ್ಟಿದೆ.
ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಶುಂಠಿ ಹಾಕ್ಬಾರ್ದಿತ್ತು ನಾನು, ಶುಂಠಿ ಹಾಕಿದ್ವಿ ಫ್ಲೇವರ್ ಹಾಳಾಗ್ತದೆ. ಹಿಂಗೆ ಹಾಕ್ಬೇಕಾಯ್ತು, ಹಿಂಗಿಲ್ಲ. ಹಿಂಗು ನೋಡು, ಕುಡಿದ್ಬಿಟ್ಟು ಹೋಗುವ. ಲೆಟ್ಸ್ ಗೋ. ನಿನಗಲ್ಲ ಹೇಳಿದ್ದು, ಕುಡಿದ್ಬಿಟ್ಟು ಹೋಗುವ ಅಂತ ಹೇಳಿದ್ದು ನಾನು. ಏನು ಹುಳಿ ಮಾಡ್ಕೊಟ್ನೆ ನಾನು ಅಂದ್ಕೊಂಬಿಟ್ಲು ಪಾಪ ಅಕ್ಕ. ಹುಳಿ ಮಾಡ್ಕೊಡ್ತೇನೆ ಅಂದ್ಕೊಂಬಿಟ್ಲು. ನಿಮಗೆ ಮಾಡ್ಕೊಡ್ತಾ ಇಲ್ಲ, ನಾನೇ ಕುಡಿತೀನಿ. ಅಲ್ಲಿ ಊಟಕ್ಕೆ ಹೋಗ್ಬೇಕು. ಎಲ್ಲಿ ಏನು ಫಂಕ್ಷನಾ? ತಿರುಪ್ತಿಗೆ ಹೋಗ್ತಾರಲ್ಲ ಅವರು. ಯಾರು ಹೋಗ್ತಾರೆ? ನಮ್ಮೂರಲ್ಲ. ನೀನು ಊರಲ್ಲಿ ಇದ್ದೀನಿ, ಬರೀ ಬಾಡಿ ಇದೆ, ಮೈಂಡ್ ಇಲ್ಲ. ಮೈಂಡ್ ಇದೆ ಅಮೇರಿಕಾ ಅಂಟಾರ್ಟಿಕ್ದಲ್ಲಿದೆ ಮೈಂಡ್. ಗೈಸ್, ಬಾಡಿ ಪ್ರೆಸೆಂಟ್ ಇದೆ ಅಷ್ಟೇ, ಮೈಂಡ್ ಆಬ್ಸೆಂಟ್ ಇದೆ ಇಲ್ಲಿ. ಕುಟುಂಬ ಯಾತ್ರೆ ಹೋಗ್ತಿದೆ. ಕುಟುಂಬ ಯಾತ್ರೆ. ಸೊ ಗೈಸ್, ಗಾಡಿ ಇಲ್ಲಿತ್ತು, ಆ ಕಡೆ ನೆರಳಿ ನಿಲ್ಸಿದ್ದೀನಿ. ಇಲ್ಲಿ ನೆರಳು ಹೋಗ್ಬಿಡುತ್ತೆ ಈಗ, ಆಮೇಲೆ ಮ್ಯಾಚ್ ಆಗುತ್ತೆ. ನೆರಳು ಒಂದು ಅರ್ಧ ಗಂಟೆ ಬರುತ್ತೆ ಈ ನೆರಳು. ಆ ಕಡೆಗೆ ನಿಲ್ಸಿದ್ದೀನಿ. ಇವಾಗ ತೋಟಕ್ಕೆ ಹೋಗ್ಬೇಕು. ಲಾಂಗ್ ಟೈಮ್ ಮತ್ತೆ ಟಿ ವಿ ಸಿಗ್ತಿರೋದು. ಏನೋ ಎಷ್ಟೋ ದಿನಗಳಾದ್ಮೇಲೆ ಬರ್ತಿರೋ ಥರ ಫೀಲ್ ಆಗ್ತಾಯಿದೆ. ನಿನ್ನೆ ತಗೊಂಡು ಹೋಗಿದ್ದೆ, ವಿಡಿಯೋ ಮಾಡಲಿಲ್ಲ ಅನ್ಸುತ್ತೆ ನಿನ್ನೆ. ಓಹೋ, ಏನು ಗೈಸ್ ಇದು? ಅಯ್ಯೋ ಸ್ಟಾರ್ಟಿಂಗಲ್ಲೇ. ನೀರು ಬಾಟ್ಲಿದೆ, ಅದಕ್ಕೆ ಇದು ಹೆವಿ ಆಗಿರೋದು. ನಮ್ಮ ನೀರು ಬಾಟ್ಲು ಇಲ್ಲಿ ಇಕ್ಕಿದ್ರೆ ಹಿಂಗೆ ಅಂತ ಇದ್ರೊಳಗೆ ಹಾಕಿ. ಇಲ್ಲೂ ಏನೋ ಇದೆ, ಇದು ಹೆವಿ ಆಗಿಬಿಟ್ಟಿದೆ ಇಲ್ಲಿ. ಸೊ ಬನ್ನಿ, ಲೆಟ್ಸ್ ಗೋ, ಹೋಗು. ಲೆಟ್ಸ್ ಗೋ. ಗೈಸ್, ಇವತ್ತು ಭಾಳ ಸೊಪ್ಪು ಇಡೋದು, ಭಾಳ ಅಂದ್ರೆ ಭಾಳ ಬೆಳಗ್ಗೆ ನೋಡುವ. ನಾಳೆ ಸಂತೆ ಇದೆ, ಹೊಳಲ್ಕೆರೆ ಸಂತೆ. ಸೊ ಅಲ್ಲಿಗೆ ಆರ್ಡರ್ ಲೆಟ್ಸ್ ಗೋ, ಹೋಗುವ. ಸೊ ಗೈಸ್, ಇವಾಗ ಬಂದಿದ್ದೀವಿ ಸೊಪ್ಪು ಕೇಳೋದಕ್ಕೆ ಅಂತ. ಕಿತ್ಕೊಂಡ್ಬಿಟ್ಟು ನೋಡುವ ಏನಾಗುತ್ತೆ. ಲೆಟ್ಸ್ ಗೋ. ಸೊ ಗೈಸ್, ಅಕ್ಕ ಬರಲ್ಲ ಅಂತಂದು ಕೊನೆಗೂ ಬಂದು ಎಣಿಸ್ತಾ ಇದ್ದಾಳೆ ಸೊಪ್ಪನ್ನ. ನಮ್ಮೂರಲ್ಲಿ ಅದೇನೋ ಫಂಕ್ಷನ್ ಇತ್ತಂತೆ, ಹೋಗಿ ಊಟ ಮಾಡ್ಕೊಂಬಂದಾಳೆ. ಏನು ಮಾಡಿದ್ರು ಅಮೃತ ಊಟಕ್ಕೆ? ಹಾಂ, ಪಾಯಸ ಅಷ್ಟೇ. ಅನ್ನ ಸಾರು ಮಾಡಿರಲಿಲ್ಲ. ಅಲ್ಲಿ ಅಕ್ಕ ಮಾಡಿದಿರಲಿ, ಪಾಯಸ ಅನ್ನ ಸಾರು ಮಾಡಿರಲಿಲ್ಲ. ಮತ್ತು ಅದನ್ನ ಹೇಳ್ಬೇಕು, ಪಾಯಸ ಅನ್ನ ಸಾರು ಮತ್ತು ಎಣ್ಸು 25 ಸರಿ ಮಾಡೋದನ್ನು ಅಲ್ವಾ ಗೈಸ್? ಇದು ನಾನು ಕಿತ್ತಿರೋದು, ಇದು ನಮ್ಮ ಅಮ್ಮ ಕಿತ್ತಿರೋದು, ಇದು ಮತ್ತು ಅಲ್ಲಿದೆ. ಎಷ್ಟಾಯ್ತು? 25 ಆತದು. 25 3 ಗುಡಿ 75 ಶೂಟ್ ಆಗಿದೆ. ಹಾಂ, ಏನು ಮಾಡಿದ್ರು? ಪಾಯಸ, ಹಾಂ, ಮತ್ತು ಅಷ್ಟು ಹೇಳ್ಬೇಕು. ಪಾಯಸ ಅಂತಂದರೆ ಬರೀ ಪಸ ಉಂಟು ಬಂದೆ, ಬರೀ ಪಸ. ಹಾಂ, ಉಪ್ಪಿನಕಾಯಿ ಮಾಡಿರಿ, ಇಕ್ಕಿರಲಿಲ್ಲ. ಉಪ್ಪಿನಕಾಯಿ ಇಕ್ಕಿರಲಿಲ್ಲ. ಏನು ರೀ, ಅದೇ ಮೇನ್ ಡಿಶ್ ಇಲ್ಲ ಅಂದ್ರೆ ಹೆಂಗೆ ಅಂತ? ಊಟಕ್ಕಿಲ್ದು ಉಪ್ಪಿನಕಾಯಿ. ಹಾಂ, ಅದು ನೋಡಿ, ನಮ್ಮ ತಾತನ ಚಪ್ಪಲಿ ಅವಳು ಕ್ರಾಕ್ಸು ಗಲೀಜಾಗ್ತವೆ ಅಂತಂದು ನಮ್ಮ ತಾತನ ಚಪ್ಪಲಿ ಹಾಕೊಂಬಂದಾಳು ಅಕ್ಕ. ಹಾಂ, ಕ್ರಾಕ್ಸ್ ಗಲೀಜಾಗಬಾರ್ದು ಅಂತ ಹೇಳ್ದು. ಎಲ್ಲ ಉದಯು ಕ್ರಾಕ್ಸ್ ಗಲೀಜಾಗ್ತವೆ ಅಂತ. ಟೆಕ್ನಾಲಜಿ, ಕ್ರಾಕ್ಸಿಗೆ ಗಲೀಜಾಗಂಗೆ ಏನಾದ್ರು ಒಂದು ಟೆಕ್ನಾಲಜಿ ಮಾಡ್ಬೇಕಪ್ಪ ನೀನು, ಹೌದಾ ಇಲ್ಲ? ನೋಡಿ, ಬಂದು ಏನು ದೊಡ್ಡ ಬದುಕು ಮಾಡಿದಾಳ ನನಗೆ. ಬಟ್ಟೆ ಎಲ್ಲ ಗಲೀಜು, ಬಂದು ಒಂಚೂರು ಕುತ್ಕೊಂಡು ಹಿಂಗೆ ಎಣ್ಸಿದ್ಕೆ. ಹೆಂಗೆ ಎಣ್ಸ್ಬೇಕು ಗೊತ್ತಾಗ? ಬೇರ್ನ ಈ ಕಡೆಗೆ ಮಾಡಿ, ಬಿಸಿಲು ಕಡೆಗೆ ಹಿಂಗೆ ಬೇರ್ನ ಹಿಂಗೆ ಮಾಡಿ ಎಣ್ಸು. ಹಂಗಾದ್ರೆ ಅದು ಸೊಪ್ಪು ಬಾಡಲ್ಲ. ನೀನು ಎಲೆ ಇತ್ಲ ಮಾಡ್ರೆ ಬತ್ತೋಗ್ಬಿಡುತ್ತಲ್ಲ. ಅದಕ್ಕೆ ಮತ್ತೆ ಫ್ರೆಂಡ್ ಸೀರೆ ಕೊಡ್ತಾನೆ ಯಾರದು. ಆಡ್ಕೊಂತಿದ್ದಾಳೆ ಗಾಯ್ಸ್, ಸೀರೆ ಕೊಡ್ಸಿರೋದನ್ನ ಆಡ್ಕೊಂತಿದ್ದಾಳೆ ಅಕ್ಕ. ಹಾಂ, ಆ ವ್ಲಾಗ್ ಹಾಕಿದ್ನಲ್ಲ, ಸೀರೆ ಕೊಟ್ಟಿರೋ ವ್ಲಾಗ್ನ. ಹಾಂ, ಹೇಳು ಏನು ಹೇಳು. ಇದು ಏನಪ್ಪ, ಮೆಸೇಜ್ ಸೆಂಡ್ ಮಾಡಿದ್ದು ಇದಿತ್ತಲ್ಲ, ಗೊತ್ತೇ? ಯಾರು ಸೆಂಡ್ ಮಾಡಿದ್ದು? ಏನು ಮೆಸೇಜು? ಅದೇ ಸೀರೆ ಕೊಡ್ಸಿ ಕಾಸ್ಟ್ ಎಷ್ಟು? ಅಯ್ಯೋ, ಇದು ಎಷ್ಟು ನೋಡಿಲ್ಲ ನಿಂದೆ ಅದು ಅಂತ ಗೊತ್ತು ನನಗೆ. ಅದು ಅದೊಂದು ಪ್ಲ್ಯಾನ್ ಬಂತಲ್ಲ ಯೂಟ್ಯೂಬಲ್ಲಿ ನೋಡಿ ಅಂತ ನನಗೆ ಹೇಳಕ್ಕೆ ಅನಿಸ್ತಾ ಹೇಳ್ದೆ ಸುಮ್ಮನೆ. ನಾ ಕ್ರಿಯೇಟ್ ಮಾಡ್ರಕಂಡು ನನಗೆ ಗೊತ್ತಿಲ್ಲ.
ನನಗೆ ಗೊತ್ತಿಲ್ಲ, ನಾನು ಕ್ರಿಯೇಟ್ ಮಾಡ್ರ ಅಕೌಂಟು. ಅಮ್ಮಗೆ ಎಲ್ಲ ಏನೇನೋ ಹೇಳಿ ಏನೇನೋ ಹಾಕ್ಕೊಡ್ತಾಳೆ ಅಕ್ಕನ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಏನಾರು ಆಗಲಿ ಸೂಪರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಹಾಕಿದ್ರು ಎಷ್ಟೊಂದು ಜನ. ಅಕ್ಕೊಂದು ಸೂಪರ್ ಆ್ಯಕ್ಟಿಂಗ್, ನಿನ್ನ ತಂಗಿ ಸೂಪರ್ ಆ್ಯಕ್ಟಿಂಗ್ ಅಂತ ಹಾಕಿದ್ರು. ಬೇಕಾದ್ರೆ ತೆಗೆದು ನೋಡು ಕಾಮೆಂಟ್, ಗೊತ್ತಾಗುತ್ತೆ ನಿಮ್ಗೆ ಏನು ಆ್ಯಕ್ಟಿಂಗ್ ನಿನ್ನ ತಂಗಿದು ಅನ್ನೋ ರೇಂಜಿಗೆ. ಅಕ್ಕಂದು ಎದ್ದು ಕಾಣೋದಿದ್ದು ಓವರ್ ಆ್ಯಕ್ಟಿಂಗ್ ಅಂತ ನಮ್ಮ ಅಮ್ಮ ಅದಕ್ಕೆ ನಂಬಲಿಲ್ಲ. ಇವಳು ಓವರ್ ಆ್ಯಕ್ಟಿಂಗ್ ಅಂತ. ಓವರ್ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿದೆ, ಆ ರೇಂಜಿಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರ ಗೊತ್ತಾಗಂಗೆ. ಅಯ್ಯೋ ದೇವ್ರೆ. ಓ ಓ ಏನಾರ ಹಾಳು ಮಾಡಿ ಕೇಳ್ರಿ, ಏನಾರ ಹಾಳು ಮಾಡಿ ಕೇಳ್ರಿ, ಏನಾರ ಹಾಳು ಮಾಡಿ ಕೇಳ್ರಿ ಅಂತಾನು. ಹಾಂ, ಸೊ ಗಾಯ್ಸ್ ಸೊಪ್ಪನೆಲ್ಲ ಕಿತ್ಕೊಂಡು ಗಂಟೆ ಗಾಡಿ ಇಳ್ಕೊಂಡು ಹೋಗ್ಬೇಕು. ಪಕ್ಕ ನೋಡಿ ಸೈಕಲಲ್ಲಿ ಏನೋ ಮಿಸ್ಸಿಂಗ್ ಇದೆ ನೋಡು. ಅದನ್ನೆಲ್ಲ ಕಿತ್ತಾಕಿದ್ದಾಳೆ. ಎಲ್ಲಿ ಕಿತ್ತಾಕ್ತಿದ್ನಾಲೆ ತೋರಿಸಿದ್ದೀನಲ್ಲೋ ಗೈಸ್, ಇದು ಮೊಬೈಲ್ ಹೋಲ್ಡರು. ಅದನ್ನು ಕಿತ್ತು ಬಿಸಾಕಿ ಎಲ್ಲಿ ಕಿತ್ತು ಬಿಸಾಕ್ದಲ್ಲಯ್ಯ? ಉದುರೋ ಅಥವಾ ಕಿತ್ತು ಬಿಸಾಕ್ದ? ಸ್ಪ್ರಿಂಗು ಅದ್ರಾಗೆ ಇದಾವೆ ಗೈಸ್, ಒಳಗಿದೆ ಸ್ಪ್ರಿಂಗು. ಅದನ್ನು ಯೂಸ್ ಮಾಡ್ಕೋಬೋದು. ಕಿತ್ತಾಕಿ ಏನನ್ನ ಮಾಡ್ತಾಳೆ ಗಾಯ್ಸ್. ಸೈಕಲ್ ಅಂತೂ ಅದನ್ನ ಏರ್ ಹೊಡ್ಕೊಳಲ್ಲ, ಏನಿಲ್ಲ. ಹಾಂ, ಇಲ್ಲಿಚ್ಕಾಯಲ್ಲಿ ಗೊತ್ತಾಗಲ್ಲ. ಹಾಂ, ಸುಮ್ಮನೆ ಹಂಗೆ ತುಳಿತಿ ಕಚ್ಕ ಪಚ್ಕ ಕಚ್ಕ ಪಚ್ಕ ಕಚ್ಕ ಕಚ 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 ಅನ್ನತ್ತ ಸೈಕಲ್ ಹಂಗೆ. ಯಾಕೆ ಇದಲ್ಲೇ ಸುಸ್ತಾತಲ್ಲ? ಅದೇನು ಮಾಡೋದು ಬೇಡ, ಅದು ಚೆನ್ನಾಗಿ ಹಂಗೆ ಇರಲಿ, ಅದು ಹೊಸದಿದ್ದಂಗೆ ಇರಲಿ. ಹಾಂ, ಇದೇ ಚೆನ್ನಾಗಿ ಹೊಡಿಯೋಕೆ ನಾನು ಫೀಲ್ ಮಾಡಿದ್ನಲ್ಲ, ಹೊಡೆದು ಈಸಿಯಾಗಿ ಹೋಗುತ್ತೆ. ಅದು ಈಸಿಯಾಗಿ ಹೋಗಲ್ಲ. ಆಯ್ತು, ಅದನ್ನೇ ಏರ್ ಹೊಡ್ಕೊಂಡು ಅದನ್ನೇ ತಂದಾಗ ಹೊಡಿ. ಇನ್ನೊಂದು ತಿಂಗಳು ಇರ್ತೀಯ. ಅದ್ರ ಕ್ಲೋಸ್ ಆಗ್ತದ. ಸೊ ಬನ್ನಿ ಗಾಯ್ಸ್, ನಮ್ಮಲ್ಲೇ ಅಲ್ಲಿ ಹೋಗ್ತಾ. ಸೊ ಬನ್ನಿ ಗಾಯ್ಸ್, ಹೋಗುವ. ನಮ್ಮ ಅಮ್ಮಲ್ಲ ಅಲ್ಲಿ ಹೋಗಿದೆ. ಸೊ ಲಚ್ಕೋ ಹೋಗುವ. ತಲೆ ಮೇಲೆ ಅದು ಮಣ್ಣು ಆಯ್ತಾ ಬಿಡ್ತಾ? ಸರಿ, ಮಿರರ ನೋಡ್ತೀನಿ. ಇವಳನ್ನ ಹೆಂಗೆ ಕೇಳೋಣ. ಮಿರರ್ ಅದೇ ಕೇಳಿ. ಇಲ್ಲ, ಏನು ಅನಿಸಿಲ್ಲ, ಏನಾಗಿಲ್ಲ. ಸೊ ಬನ್ನಿ ಲಚ್ಕೋ ಗಾಯ್ಸ್. ನನ್ನ ತಂಗಿ ಗಾಡಿ ಹಿಂದಕ್ಕೆ ತಳ್ದಾಳೆ. ಕ್ಲಚ್ ಹಿಡಿ, ಎಡಗೈ ಹಿಡಿ. ಅದು ಹೇಳ್ತಿಲ್ಲ, ಎಡಗೈ ಕ್ಲಚ್ ಅದು ಹಿಡ್ಕಂದ್ರೆ ಬರೋದು. ಹೇಳೋ ಹಿಂದಕ್ಕೆ. ಎಕ್ಸ್ಲೇಟರ್ ಕೊಟ್ಟು ಹಿಂದಕ್ಕೆ ದಬ್ಬು. ಎಡಗೈ ಹಿಡ್ಕೊಂಡು ಬಿಗ್ಗೆಗೆ ಅರ್ಧ ಹಿಡಿದ್ರೆ ಸಾಕು, ಅಷ್ಟು ಹಿಡಿಯೋದೇನು ಬೇಕಿಲ್ಲ. ಇಲ್ಲ ಎಕ್ಸ್ಲೇಟರ್ ಹಂಗೆ ಹೋಗ್ಬೇಡ, ಹಂಗೆ ದಬ್ಬೆ. ಅಲ್ಲಿ ಹಿಂದ್ಗಡೆ ಹಿಡ್ಕ, ಬಲಗೈ ಹಿಂದ್ಗಡೆ ಇಕ್ಕದು ಹಿಂಗೆ ಅನ್ನು. ಇಲ್ಲಿ ಹಿಡ್ಕ, ಇಲ್ಲಿ ಮುಂದೆ ಆ್ಯಂಡ್ ಅಲ್ಲಿ ಹಿಡ್ಕೊಂಡು ದಬ್ಬಬೇಕು, ಹಂಗಾರು ಹೋಗುತ್ತೆ. ಅಯ್ಯೋ ಮಕ್ಕ ಮಾಡೋದು ನೋಡ್ರಿ, ಮುಖ ಮುಂದಕ್ಕೆ ದಪ್ಪಿಯ ಹೋಗ್ತಿಲ್ಲ. ಸಾಹಸ ಮಾಡ್ತಾಳೆ ಗಾಯ್ಸ್. ಈಗ ಹ್ಯಾಂಡ್ಲ್ ಈ ಕಡೆಗೆ ತಿರ್ಸ್, ನನ್ನ ಕಡೆಗೆ. ಹಾಂ, ಹೇಳಕ್ಕ. ಬೇರೆ ಅಡ್ಡ ನಿಲ್ಸಿದ್ದಾಳೆ. ತಿರ್ಸ್, ಈ ಕಡೆ ತಿರ್ಸ್, ಹ್ಯಾಂಡ್ಲ ಫುಲ್ ಈ ಕಡೆ ತಿರ್ಸ್. ಎಕ್ಸ್ಲೇಟರ್ ಹೋಗ್ಬೇಡ. ಟಚ್ ಮಾಡ್ತೀಯಾ? ಹ್ಯಾಂಡ್ಲ್ ತಿರ್ಸಕ್ಕಾಗಲ್ಲ ಗಾಯ್ಸ್ ಅವ್ಳ ಕೈಲಿ. ಬೀಳಿಸ್ಬೇಡ. ಇಳಿ ಹೋಗ್ಲಿ, ಇಳಿ ಹೋಗ್ಲಿ. ಇಡ್ಕ ಕ್ಯಾಮ್ರಾ ಇಡ್ಕ. ಬೀಳು, ಇಳಿ. ಈ ಕಡೆ ಕೇಳಿ. ಥೂ, ಸಾಹಸ ಸಿಮ್ಮಿಣಿ ಆಗ್ತದೆ. ದೊಡ್ಡದು ಅನ್ಸುತ್ತೆ, ದೊಡ್ಡದು ಫೀಲ್ ಆಗುತ್ತೆ ಅಷ್ಟೊಂದು. ಓಡ್ಸೋಕೆ ಫೀಲ್ ಆಗಲ್ಲ, ತೊಳ್ಳೋಕ್ಕಾಗಲ್ಲ ಬಯಸಿದ್ನ. ಓಡ್ಸೋಕೆ ಅಂತ ಫೀಲ್ ಅನ್ಸಲ್ಲ, ಜೊತೆ ತೊಳ್ಳೋಕ್ಕಾಗಲ್ಲ. ಅದೇ ಹಿಂಗಾದ್ರೆ ದೊಡ್ಡ ಕತೆ ಏನು.
ಆಯ ಬೂಸ ರೇಂಜ್ ಇದೆ ಗೈಸ್. ಆವಾಗ ಕಲ್ತ ಈಗ ನನ್ನ ರೇಂಜ್ ನಾನು ಟಿ ವಿ ಎಸ್ ತಿರುಗಿಸೋ ಶಕ್ತಿ ಐತಿ ನನಗೆ ತಳ್ಳಕ್ಕಾಗ್ತದೆ ನಾನು ಹೇಳಿದ್ದು. ಮತ್ತೆ ಹೇಳ್ತೀನಿ ತಳ್ಳಕ್ಕಾಗಲ್ಲ ಅಂತಲ್ಲ. ಇದೇ ಹಿಂಗಾದ್ರೆ ಅವು ಅಲ್ಲ ಏನು ರೇಂಜ್ ಅವು ಹೆಂಗೆ ಸಾಧ್ಯ ಅಂತ ನಾನು ಕೇಳಿದ್ದೆ. ಎಲ್ಲ ಅಷ್ಟು ಸ್ಟಾರ್ಟ್ ಮಾಡೇ ಮೂವ್ ಮಾಡಿದ್ರೆ ಮುಂದಕ್ಕೆ ತಳ್ಳಕ್ಕಾಗಲ್ಲ ಅಂತ ನೋಡಿ. ಹತ್ತದೆಲ್ಲ ಅಪ್ಪು ಚೂರು ಐತಿತ್ತು, ಚೂರು ಐತೆ ಅಷ್ಟೇ ಕೆಳಗೆ ಡೌನು. ಗೈಸ್ ಇವಾಗ ಸೊಪ್ಪು ಕಿತ್ಕೊಂಬಂದ್ವಿ. ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ಗಾಡಿ ತಳ್ಳೋಕ್ಕಾಗಿಲ್ಲ, ಬೀಳ್ಸ್ಬಿಡೋಳ. ನಾನು ಅಲ್ಲಿ ಹೋಗ್ದಂಗೆ ಇದ್ದಿದ್ರಿ ಮುಖ ತೋರ್ಸೋಕೆ ಆಗ್ತಿರೋಳಿ, ಗಾಡಿ ತಳ್ಳೋಕ್ಕಾಗಿಲ್ಲ ಅಂತ. ನನ್ನ ರೇಂಜಿಗೆ ನಾನು ತಳ್ಳ ಅಂತ ತಳ್ತೀನಿ. ನಿನ್ನ ರೇಂಜ್ ಯಾವುದು? ನನ್ನ ರೇಂಜು ಸ್ಕೂಟಿದು ತಳ್ಳಕ್ಕಾಗಲ್ಲ ನಿನ್ ಕೈ, ಚಾನ್ಸೇ ಇಲ್ಲ, ತಳ್ಳಕ್ಕಾಗಲ್ಲ, ಆಗಲ್ಲ. ಟಿ ವಿ ಎಸ್ನೇ ತಿಣಿಕೆ ಹಾಡ್ಕೊಂಡು ತಳ್ತಾಳ ಗೈಸ್. ಇನ್ನು ಸ್ಕೂಟಿ ಟಿ ವಿ ಎಸ್ ಸೈಕಲ್ಗಿನ ಒಂದು ಸ್ಟೆಪ್ ಮೇಲೆ ಅಷ್ಟೇ. ಅಲ್ಲ ತಳ್ಳಲ್ಲ ಅಂತ ಹೇಳ್ತಿಲ್ಲ ನಾನು, ತಳ್ತೀಯಾ? ಹಾಂ ಹಂಗೆ ಹಿಂದೆ ಕೆಳಗಡೆ ಎಲ್ಲ ಹೇಳಕತ್ರಿ ಇಳ್ಜಾರ ಇರೋದಕ್ಕೆ. ಎಕ್ಸ್ಲೇಟ್ರ್ ಕೊಡಬೇಡ, ಎಕ್ಸ್ಲೇಟ್ರ್ ಕೊಡ್ರೆ ಅದೇನು ಎಕ್ಸ್ಲೇಟ್ರ್ ಕೊಡಬಾರ್ದ, ಮುಂದಕ್ಕೆ ತಳ್ಳಬೇಕ್ರಿ ಏನಕ್ಕೆ ಸುಮ್ಮನೆ. ಕಾಲು ಗಿಲ್ಬೇಕು ಹಚ್ಚಿ. ಆಮೇಲೆ ಸ್ಕೂಟಿ ಆಗಲ್ಲ, ಇದನ್ನೇ ಇನ್ನೂ ಸ್ವಲ್ಪ ಬೇಕು. ಸ್ಕೂಟಿ ಆಗಲ್ಲ ನಿನ್ನ ಕೈಲಿ. ನೋಡ್ರಿ ಇಂದು ಟಚ್ ಮಾಡ್ತಾ ಇದೀಯ ಅಲ್ಲಿ. ಉಯ್ ಉಯ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೀನು. ನಾನು ಮಕ ನೋಡ್ಕೊಳಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ನನಗೆ ಅದೊಂದು ಹಿಂಗೆ ಅನ್ಕೊಂಡು ಹೋಗ್ತಾ ಇರ್ಬೇಕು, ಹಿಂಗೆ ಅನ್ಕೊಂಡು ಹೋಗೋದು ಚೆನ್ನಾಗಿ ನೋಡ್ಕೊಂತ. ನಿನಗೆ ಎಲ್ಲಿ ಬೇಕಾಗ್ಲಿಕ್ಕೆ ಅಡ್ಜಸ್ಟ್ ಮಾಡ್ಕ. ಇದ್ರಾಗ ಅಷ್ಟು ವಿಸಿಬಿಲಿಟಿ ಇಲ್ಲ, ಸ್ಕೂಟ್ರಾಗಂತೂ ಸಖತ್ತ ಕಾಣೋದು ಅದು. ಇದು ಸೈಕಲ್ಗಿನ ಒಂದು ಸ್ಟೆಪ್ ಮೇಲೆ, ಸ್ಕೂಟಿಗಿನ ಒಂದು ಸ್ಟೆಪ್ ಕೆಳಗೆ. ಆ ಸ್ಕೂಟ್ರು ಹೆಂಗೆ ಅಂದರೆ ಬೈಕಿಗಿನ ಒಂದು ಸ್ಟೆಪ್ ಕೆಳಗೆ, ಇದಕ್ಕಿನ ಒಂದು ಸ್ಟೆಪ್ ಮೇಲೆ. ಹಂಗೆ ಹೆಸರು ಕೊಡ್ತೀವಿ ಬಿಡು. ಅದು ಮೊದಲೇ ಕೇಬಲ್ ಕಟ್ಟಾಗಿತ್ತು ಇಲ್ಲಿ, ಮತ್ತು ಅದನ್ನು ಕಟ್ಗಿಟ್ ಮಾಡಿಯ ಇಲ್ಲಿ ಇದು ಕಟ್ಟಾಗ್ಬಿಟ್ಟಿದೆ ಗೈಸ್. ಹೆಂಗೆ ಕಟ್ಟಾಯ್ತು ಏನೋ ಗೊತ್ತಿಲ್ಲ, ಕೆಳಗೆಳೆ ಬೀಳ್ತೈತೆ ಅದು. ಸೊ ಅದು ಬಿಚ್ಚಕ್ಕೂ ಬರ್ತಿಲ್ಲ, ಇಲ್ಲಿ ಸ್ಕ್ರೂ ಫುಲ್ ಟೈಟ್ ಆಗಿಬಿಟ್ಟಿದ್ದಾವೆ. ಸೊ ಅದನ್ನು ಬಿಚ್ಚೊಂದು ರೆಡಿ ಮಾಡಿಸ್ಬೇಕು. ತೆಗಿ ನಿಲ್ಸು, ಹಂಗೆ ನಿಲ್ಸು, ಹಂಗೆ ತಂಗೆ. ಏನೋ ಗಾಯ್ಸ್ ನೀರ ಇಸ್ಕರಿತದ ಒಂದು ನೋಡ್ರಿ, ಲೆಕ್ಕ ಹಾಕ್ರ. ಅವಾಗೇನು ಇಸ್ಕರಿತಿರ್ಲಿಲ್ಲ. ಈಗಿನ ತಿಂಗಳು ಆಮೇಲೆ ಇಸ್ಗರಿಯಲ್ಲ ಏನು ಅರಿಯಲ್ಲ. ಅವಾಗ ಇಸ್ಗರಿತದ ನೋಡಿ ಗಾಯ್ಸ್. ನೀರು ಫಿಲ್ಟರ್ ಆಗಿರೋ ಫಿಲ್ಟರ್ ನೀರು ಇಸ್ಕರಿತದ ಒಂದು ನೀರು. ಸಾಹಸ ಮಾತ್ರ ಬಡಿ ನನ್ನ ತಂಗಿ. ಮನೆಗೆ ಏನಾರ ಬದುಕಿದ್ರು ಮಾಡ್ಬೇಕು. ಹುಡುಗಿಗೆ ಹಚ್ಚನು, ಹುಡುಗಿಗೆ ಕೈಲಾಗಲ್ಲ. ಇವಳು ಹಂಗೆ ಇರೋದು, ಇವಳು ಕಮ್ಮಿ ಆಯ್ತಾಳೆ ಈಗ. ಎತ್ ದಪಾಕೊಂಬರ್ತಾನೆ ಯಾಕೆ? ಅಷ್ಟೇ ಸಿಂಪ್ಲಿಸಿಟಿ ನೋಡಿ ಗೈಸ್, ಇಷ್ಟ ಸಿಂಪ್ಲಿಸಿಟಿ. ಬನ್ನಿ ಕಜ್ಜಿಕಾಯಿ ತಿನ್ನು. ಮತ್ತೆ ಮುಚ್ಚಪಾಪ, ಹಂಗೆ ಕೆಳ ಬಿತ್ತು. ಮುತ್ತೀಯಾ? ಮುಚ್ತೀನಿ, ಮುಚ್ಚಲ್ಲ ಅವಳು. ನೀನು ಗರಿ ಇವಳ ಉಜ್ಜಿ ಕರ್ದ ನೋಡಿ ಗಾಯ್ಸ್. ದೊಡ್ಡ ಸಾಧನೆ ಮಾಡ್ಯಾಳ ಗಾಯ್ಸ್ ಇವಳು. ಉಜ್ಜಿ ಕರೆದು ದೊಡ್ಡ ಸಾಧನೆ ಅಲ್ವಾ? ಯಾರು ಮಾಡಲಿಲ್ಲ, ಡ್ಯೂಟಿ ಮಾಡಿದ ಗರಿ ಫುಲ್ ಗರಿ ಗಾಯ್ಸ್, ಗರಿ. ನಮ್ಮಮ್ಮ ಒಂದು ಕೆಲಸ ಮಾಡ್ತಾರೆ, ನಾನು ಎರಡು ಕೆಲಸ ಮಾಡಿದೆ. ಪಾಪ
ಫುಲ್ ಗರಿ ಹಂಗೆ ತಿಂತದೇನ ಅಮ್ಮ ಮಾಡ್ತಾಳೆ ಗರಿ ಗಾಯ್ ಸುಳ್ಳೋಳಿ ದೊಡ್ಡಳಾಗ್ಬಿಡ್ತಾಳೆ ಈಗ ಅಣ್ಣ ನಂದನ್ ಕಾಪಿ ತಗೊಂಬರಪ್ಪ ಹಂಗೆ ಪಾ ಬರ್ತೈತೆ ಗಾಯ್ಸ್ ತಗೊಂಬರಪ್ಪ ಬಾ ಗಾಯ್ಸ್ ಗುರುವಿಗೆ ತಿರುಮಂತ್ರ ಆಗ್ತಾಳೆ ಗಾಯ್ಸ್ ತಗೊಂಬರಪ್ಪ ನಾನೇನ್ ಮಾ ಅಂತೀನಿ ನಾನು ದೊಡ್ಡನು ನಾನು ಪ್ರೀತಿನ ಕರಿತೀನಿ ಅದು ಪ್ರೀತಿ ಅಲ್ಲ ಅದೊಂಥರ ದೌಲತ್ ಆತ ತಂಬರಪ್ಪ ಅಣ್ಣ ತಾಂಬರಣ್ಣ ಇದು ಪ್ರೀತಿ ಅಂತಾರೆ ತಂಬ್ರಪ್ಪ ಅದೊಂಥರ ಏನು ಟೀಸ್ ಮಾಡ್ದಂಗಾಗತ್ತೆ ತಂಬ್ರಪ್ಪ ದೊಡ್ಡಳ ಆಗ್ತಾಳೆ ಗಾಯ್ಸ್ ನಮಗೆ ಗುರುವಿಗೆ ತಿರುಮಂತ್ರ ಆಗ್ತಾಳೆ ಆಯ್ತು ತಳಬ ಕುಡಿ ಪಾಪ ಕರೆಂಟ್ ಹೋಯ್ತು ನಮ್ದೆಂತ ಹಣ ಬರ ಅಂತೇಳ ಕಾಫಿ ಕುಡಿಯುವ ಬನ್ನಿ ಗಾಯ್ಸ್ ಕಾಫಿ ಕುಡಿಯುವ ಅಯ್ಯೋ ಮ್ಯಾರೇಜ್ ಸುಟ್ಟೋದು ಇದು ಲಿಪ್ ಸುಟ್ಟೋದು